ನೋಡಪ್ಪ, ಹೇಗೂ ಈಗ ನಿನ್ನ ಸಮಸ್ಯೆಗಳೆಲ್ಲ ಬಗೆಹರಿದಿದೆ. ನಾವಿನ್ನು ಹೊರಡ್ತೀವಿ. ಆ ಶಿವಪ್ಪ ನನಗೆ ಒಳ್ಳೇದು ಮಾಡಿ ಮಗ. ನೀವೆಲ್ಲ ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮರ್ಯಾದೆ ಉಳಿಸಿದ್ರಿ. ನೀವೆಲ್ಲ ನನ್ನ ಮದುವೆಗೆ ಖಂಡಿತವಾಗ್ಲೂ ಬರಬೇಕು. ನೀನೇನು ತಲೆ ಕೆಡಿಸ್ಕೋಬೇಡಪ್ಪ. ಏನಾಗಬೇಕೋ ಅದೆಲ್ಲನೂ ಸಮಯಕ್ಕೆ ಸರಿಯಾಗಿ ಆಗುತ್ತೆ. ಎಲ್ಲ ನಿಮ್ಮ ಆಶೀರ್ವಾದ. ನೀವಿರಲಿಲ್ಲ ಅಂದಿದ್ದರೆ ಖಂಡಿತವಾಗ್ಲೂ ನನ್ನ ಪ್ರೀತಿ ನನಗೆ ಸಿಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ನಿಮ್ಮಿಂದ ದೊಡ್ಡ ಸಹಾಯನೇ ಆಗಿದೆ. ನಾವಿರೋದೇ ಕಷ್ಟ ಅಂದೋರ್ಗೆ ಸಹಾಯ ಮಾಡೋದಕ್ಕೆ. ಮನುಷ್ಯನ ಸಹಾಯ ಮಾಡಲಿಲ್ಲ ಅಂದರೆ ಇನ್ಯಾರಾಗ್ತಾರೆ ಹೇಳು? ನಿಮ್ಮ ಮಾತು ನಿಜಾನೇ. ನಿಮ್ಮಿಂದ ನನಗಿವತ್ತು ಒಳ್ಳೇದಾಗ್ತಾ ಇದೆ. ನೀವೆಲ್ಲ ಯಾವತ್ತೂ ಚೆನ್ನಾಗಿರ್ಬೇಕು. ತಾತ, ಅಜ್ಜಿ, ಸಮಯ ಆಗ್ತಿದೆ, ಹೊರಡೋಣ. ಸರಿ, ನಾನು ಹೋಗ್ಬರ್ತೀನಿ. ಅಂತೂ ಯಲ್ಲಮ್ಮಳ ಜೀವನ ಸರಿ ಹೋಯಿತು. ಭೈರವನೊಂದಿಗೆ ಅವಳ ವಿವಾಹವಾಗಿ ಬಿಟ್ಟರೆ ಎಷ್ಟೋ ಕಷ್ಟಗಳು ಬಗೆಹರಿಯುತ್ತದೆ. ಒಂದೆಡೆ ಯಲ್ಲಮ್ಮಳಿಗೆ ಅವಳ ಪ್ರೀತಿ ದೊರಕಿತು ಎನ್ನುವ ಸಂತೋಷವಾದರೆ, ಇನ್ನೊಂದೆಡೆ ಜಮದಗ್ನಿಯ ನೆನಪು ನನ್ನನ್ನು ಕಾಡುತ್ತದೆ. ಅವನು ಎಂದು ಬರುತ್ತಾನೋ, ಯಾವಾಗ ಬರುತ್ತಾನೋ ಏನು. ಆದರೆ ಅವನು ನನಗಾಗಿ ಆದರೂ ಆದಷ್ಟು ಶೀಘ್ರವಾಗಿ ಬಂದೇ ಬರುತ್ತಾನೆ ಎನ್ನುವ ನಂಬಿಕೆ ನನಗಿದೆ. ಅದೂ ಅಲ್ಲದೆ ಭೃಗು ಮಹರ್ಷಿಗಳು ಹೇಗೆಂದು ನಾನು ಕೇಳಿದ್ದೇನೆ. ಅವರು ಬಹಳ ಕೋಪಿಷ್ಠರಂತೆ. ಅವರ ಜೀವನ ಕ್ರಮವನ್ನು ಅನುಸರಿಸಲು ಸಾಮಾನ್ಯರಿಂದ ಸಾಧ್ಯವೇ ಇಲ್ಲವಂತೆ. ಅವರು ಹೇಳಿದ್ದನ್ನೆಲ್ಲ ಮಾಡಿ ಮುಗಿಸುವವರೆಗೂ ಯಾರನ್ನು ಬಿಡುವುದೇ ಇಲ್ಲವಂತೆ. ಹೀಗಿರುವಾಗ ಜಮದಗ್ನಿ ಅವರೊಂದಿಗೆ ಹೇಗೆ ಹೊಂದಿಕೊಂಡು ಎಲ್ಲವನ್ನು ಪಾಲಿಸುತ್ತಾನೋ ಏನೋ. ಅವನು ಎಲ್ಲವನ್ನು ಮುಗಿಸಿ ಬರುವುದಕ್ಕೆ ಎಷ್ಟು ಸಮಯ ಹಿಡಿಯುತ್ತದೆಯೋ ಏನೋ. ಏನೇ ಆದರೂ ಸರಿ, ನಾನು ಅವನಿಗಾಗಿ ಕಾಯುತ್ತಲೇ ಇರುತ್ತೇನೆ. ಎಲ್ಲವನ್ನು ಕಲಿತು ಅವನು ಬಂದರೆ ನನಗಷ್ಟೇ ಸಾಕು. ರೇಣುಕಾ ಯಲ್ಲಮ್ಮ ಶ್ರೀ ರೇಣುಕಾ ಯಲ್ಲಮ್ಮ.